ಬಿಗ್ ಬಾಸ್ ಮನೆಯ ಸಂಕ್ರಾಂತಿ ಸಂಭ್ರಮದಲ್ಲಿ ಸುಗ್ಗಿ ಹಬ್ಬದ ಶುಭಾಶಯಗಳು. ತಾರಾ ಮೆರುಗು. ಸಂಕ್ರಾಂತಿ ಹಬ್ಬದಿನ ಎಳ್ಳು ಬೆಲ್ಲ ಮನೇಲಿ ಅತಿ ಹೆಚ್ಚು ಜಗಳ ಆಡಿರೋದು ನನ್ ಮಂಜಣ್ಣನ್ ಜೊತೆನೆ. ಅಣ್ಣ ಅಂತ ಕರೀತಾಳೆ, ತಂಗಿಗಿರೋ ಮೆಚುರಿಟಿನೂ ನನ್ಗಿಲ್ವಲ್ಲ. ಆ ಪ್ರೀತಿ ಯಾವಾಗ್ಲೂ ಇರುತ್ತೆ. ತಿಂದು ಒಂದೆರಡು ವಾರಕ್ಕೆ ಧನು ಜೊತೆ ಜಗಳ ಆಯ್ತು, ಅದನ್ನ ಮಾಡಬಾರ್ದಾಗಿತ್ತು. ಅದೇ ಇನ್ ಮುಂದೆ ಆಚೆ ಹೋದ್ಮೇಲೂ ಹಿಂಗೆ ಓನೆ ಅನ್ಕೊಂಡ್ ಚೆನ್ನಾಗಿದೆ. ಒಂದ್ ಕಡೆ ನಾನು ಸಿಕ್ಕಾಪಟ್ಟೆ ದುಡಿದೆ, ಸಿಕ್ಕಾಪಟ್ಟೆ ನೋವು ಕೊಟ್ಟೆ. ನನ್ ಬಾಯಲ್ಲಿ ಬಂದಿದ್ದ ಆ ಪದಗಳಿಗೆ ಬಿಗ್ ಬಾಸ್ ಮನೆಯ ಸಂಕ್ರಾಂತಿ ಸಂಭ್ರಮದಲ್ಲಿ ಸುಗ್ಗಿ ಹಬ್ಬದ ಶುಭಾಶಯಗಳು. ತಾರಾ ಮೆರುಗು. ಸಂಕ್ರಾಂತಿ ಹಬ್ಬದಿನ ಎಳ್ಳು ಬೆಲ್ಲ ಮನೇಲಿ ಅತಿ ಹೆಚ್ಚು ಜಗಳ ಆಡಿರೋದು ನನ್ ಮಂಜಣ್ಣನ್ ಜೊತೆನೆ. ಅಣ್ಣ ಅಂತ ಕರೀತಾಳೆ, ತಂಗಿಗಿರೋ ಮೆಚುರಿಟಿನೂ ನನ್ಗಿಲ್ವಲ್ಲ. ಆ ಪ್ರೀತಿ ಯಾವಾಗ್ಲೂ ಇರುತ್ತೆ. ತಿಂದು ಒಂದೆರಡು ವಾರಕ್ಕೆ ಧನು ಜೊತೆ ಜಗಳ ಆಯ್ತು, ಅದನ್ನ ಮಾಡಬಾರ್ದಾಗಿತ್ತು. ಅದೇ ಇನ್ ಮುಂದೆ ಆಚೆ ಹೋದ್ಮೇಲೂ ಹಿಂಗೆ ಓನೆ ಅನ್ಕೊಂಡ್ ಚೆನ್ನಾಗಿದೆ. ಒಂದ್ ಕಡೆ ನಾನು ಸಿಕ್ಕಾಪಟ್ಟೆ ದುಡಿದೆ, ಸಿಕ್ಕಾಪಟ್ಟೆ ನೋವು ಕೊಟ್ಟೆ. ನನ್ ಬಾಯಲ್ಲಿ ಬಂದಿದ್ದ ಆ ಪದಗಳಿಗೆ ಬಿಗ್ ಬಾಸ್ ಮನೆಯ ಸಂಕ್ರಾಂತಿ ಸಂಭ್ರಮದಲ್ಲಿ ಸುಗ್ಗಿ ಹಬ್ಬದ ಶುಭಾಶಯಗಳು. ತಾರಾ ಮೆರುಗು. ಸಂಕ್ರಾಂತಿ ಹಬ್ಬದಿನ ಎಳ್ಳು ಬೆಲ್ಲ ಮನೇಲಿ ಅತಿ ಹೆಚ್ಚು ಜಗಳ ಆಡಿರೋದು ನನ್ ಮಂಜಣ್ಣನ್ ಜೊತೆನೆ. ಅಣ್ಣ ಅಂತ ಕರೀತಾಳೆ, ತಂಗಿಗಿರೋ ಮೆಚುರಿಟಿನೂ ನನ್ಗಿಲ್ವಲ್ಲ. ಆ ಪ್ರೀತಿ ಯಾವಾಗ್ಲೂ ಇರುತ್ತೆ. ತಿಂದು ಒಂದೆರಡು ವಾರಕ್ಕೆ ಧನು ಜೊತೆ ಜಗಳ ಆಯ್ತು, ಅದನ್ನ ಮಾಡಬಾರ್ದಾಗಿತ್ತು. ಅದೇ ಇನ್ ಮುಂದೆ ಆಚೆ ಹೋದ್ಮೇಲೂ ಹಿಂಗೆ ಓನೆ ಅನ್ಕೊಂಡ್ ಚೆನ್ನಾಗಿದೆ. ಒಂದ್ ಕಡೆ ನಾನು ಸಿಕ್ಕಾಪಟ್ಟೆ ದುಡಿದೆ, ಸಿಕ್ಕಾಪಟ್ಟೆ ನೋವು ಕೊಟ್ಟೆ. ನನ್ ಬಾಯಲ್ಲಿ ಬಂದಿದ್ದ ಆ ಪದಗಳಿಗೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.